ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಆ್ಯಕ್ಚುಲಿ ಒಂದು ಡಿಸೈಡ್ ಮಾಡಿದೆ, ಇನ್ಮೇಲಿಂದ ನಾನು ವೀಡಿಯೋಸ್ನ ಕನ್ನಡದಲ್ಲೇ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ತುಂಬ ದಿನದಿಂದ ನನ್ನ ಗಾಡಿ ಕೆಲಸ ಸ್ವಲ್ಪ ಸ್ಟಾಪ್ ಆಗಿತ್ತು. ಸ್ವಲ್ಪ ಈಗ ದೇವ್ರ ದಯದಿಂದ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವತ್ತು ನಾನು ಇಲ್ಲಿ ವರ್ಕ್ ಸ್ಪೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಲ್ಯಾಪ್ಟಾಪ್ ಇಡೋದಕ್ಕೆ ಮತ್ತು ಎಲ್ಲ ಫೋನ್ ಗ್ಯಾಜೆಟ್ಸ್ ಇಡೋದಕ್ಕೆ. ಸೊ ಅದನ್ನ ಹೇಗೆ ಮಾಡೋದು, ವಾಟ್ ಆರ್ ದ ಚಾಲೆಂಜಸ್ ವಿ ಫೇಸ್ಡ್, ಅದೆಲ್ಲನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಅದಕ್ಕೂ ಮುಂಚೆ ಇವತ್ತು ನಾನು ತುಂಬ ಇಂಪಾರ್ಟೆಂಟ್ ಪರ್ಸನ್ನ ತೋರಿಸ್ಬೇಕು ನಿಮಗೆ. ಸೊ ಈಗ ಫಿಲಮಲ್ಲಿ ಸ್ಕ್ರಿಪ್ಟು ಒಬ್ರದ್ದು, ಡೈರೆಕ್ಷನ್ ಒಬ್ರದ್ದು ಇರುತ್ತಲ್ಲ. ಸೊ ಈ ಫಿಲಮಲ್ಲಿ ಸ್ಕ್ರಿಪ್ಟ್ ಎಲ್ಲ ನಂದೇನೆ, ಬಟ್ ಡೈರೆಕ್ಷನ್ ಮಾತ್ರ ನಮ್ಮ ಅಂಕಲ್ಲು ಶಿವಪ್ರಕಾಶ್ ಅಂತ. ಅವ್ರು ನನ್ನ ಕ್ಲೋಸ್ ಫ್ರೆಂಡ್ ಶ್ರೀಲೇಖಾ ಅಂತ ಅವ್ರ ತಂದೆ. ಬನ್ನಿ 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 ಬನ್ನಿ, ಇವರೇ ನಮ್ಮ ಅಂಕಲ್. ಬಂದಾರ ಬಾವ ಬಂದಾರ. ಇವ್ರು ಬಂದಾಗ ನಾ ಆಡೋ ಸಂತೆ ಅದು. ಸೊ ಇವರೇ ನಮ್ಮ ಅಂಕಲ್ ಶಿವಪ್ರಕಾಶ್ ಅಂತ. ಒಳ್ಳೆ ಸಾಂಗ್ ಇಕ್ಕಿದ್ದಾರೆ ನನಗೆ, ಬಂದಾರೋ ಮಾವ ಬಂದಾರೋ ಅಂತ. ಇವರೇ ನಮ್ಮ ಅಂಕಲ್. ಬೈ ಪ್ರೊಫೆಷನ್ ಇವರು ಆಟೋ ಡ್ರೈವರು, ಬಟ್ ಇವ್ರು ಮಾಡದೇ ಇರೋ ಕೆಲಸನೇ ಇಲ್ಲ, ಇವ್ರಿಗೆ ಗೊತ್ತಿಲ್ಲದೆ ಇರೋ ಕಲೆನೇ ಇಲ್ಲ. ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಪೇಂಟಿಂಗು ಮನೆ ಓಡಿಸ್ತಾ ಇದ್ವಿ. ಪೇಂಟಿಂಗ್ ಗೊತ್ತಾ? ಗೊತ್ತು. ಮನೆ ಪೇಂಟಿಂಗ್ ಹೊಡೋದು, ಎಲೆಕ್ಟ್ರಿಕ್ದು ಏನೋ ಪ್ರಾಬ್ಲಮ್ ಆಯಿತು, ಎಲೆಕ್ಟ್ರಿಷಿಯನ್ನು. ನೆಕ್ಸ್ಟ್ ಪ್ಲಂಬಿಂಗ್ ಏನೋ ಕೆಲಸ ಗೊತ್ತಿಲ್ಲ, ನನಗೇನೋ ಪ್ರಾಬ್ಲಮ್ ಆಯಿತು, ಅದು ಕೆಲಸನೂ ಮಾಡಿಕೊಟ್ರು ಲಿಟ್ರಲಿ. ಆಮೇಲೆ ಕರೆಕ್ಟ್ ಗಣೇಶ ಹಬ್ಬದ ದಿನ ಒಂದು 200 ಜನಕ್ಕೆ ಫುಲ್ಲು ಭಟ್ರು ಇವರೇನೆ. ಎಲ್ಲ ಅಡುಗೆನೂ ಮಾಡ್ತಾರೆ. ಎಸ್ಪೆಷಲಿ ಇವ್ರು ಮಾಡೋ ಬಿರಿಯಾನಿ ತಿನ್ಬೇಕು ಗೈಸ್, ಲಿಟ್ರಲಿ ಫಿದಾ. ಸೊ ಇವ್ರ ಬಗ್ಗೆ ಇನ್ನೂ ಎಷ್ಟು ಹೇಳಿದ್ರು ಕಮ್ಮಿನೇ. ಸೊ ಅಂಕಲ್ನ ಕೇಳೋಣ. ಅಂಕಲ್, ಫಸ್ಟ್ ಟೈಮ್ ನಾನು ಈ ಥರ ಒಂದು ವ್ಯಾನ್ ತಗೋಬೇಕು, ಅದರಲ್ಲೇ ಮನೆ ಥರ ಸೆಟಪ್ ಮಾಡಿ ಊರು ಸುತ್ತಬೇಕು ಅಂದಾಗ ನಿಮ್ಗೆ ಏನು ಅನ್ನಿಸ್ತು? ಆನೆಸ್ಟಾಗಿ ಆನ್ಸರ್ ಹೇಳಿ. ಟೂರ್ ಹೊಡಿಬೇಕಾದ್ರೆ ಅದಕ್ಕೆ ತಕ್ಕಂಗೆ ಎಲ್ಲ ಒಳಗಡೆ ರೆಡಿ ಮಾಡಬೇಕು. ಮಲ್ಕೊಳಕ್ಕಾಗಲಿ, ಅಡುಗೆ ಮನೆಗಾಗಲಿ, ಪಾತ್ರೆಗೋಕ್ಕಾಗಲಿ, ಬಟ್ಟೆಗೋಕ್ಕಾಗಲಿ ಎಲ್ಲ ಮಾಡಬೇಕು ಅಂತ ಒಂದಿದೆ. ಸೊ ನಾನು ರಿಸರ್ಚ್ ಮಾಡಿದಾಗ ಕಾರ್ಗೆ ಮಾಡಿಫಿಕೇಶನ್ ಮಾಡ್ಸೋಕ್ಕೆ ತುಂಬ ಜನ ಎಲ್ಲ ಪ್ರೊಫೆಷ್ನಲ್ಲು ಬೇರೆ ಬೇರೆ ಊರಿಗೆಲ್ಲ ಹೋಗಿ ಮಾಡಿಫಿಕೇಶನ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ನನಗೆ ಅದೃಷ್ಟ, ನಮ್ಮ ಅಂಕಲ್ ಪಕ್ಕನೇ ಇದ್ದು ನಿಮ್ಗೆ ಗೊತ್ತಾ ಅಂತ ಸುಮ್ಮನೆ ಕೇಳಿದ್ದು. ಅವರಾಗ ಬಾಂಬ ಪರವಾಗಿಲ್ಲ, 1-2 ಬಾಕ್ಸ್ ಹಾಕಿದ್ರೆ ಆಯಿತು ಅಂತ ಕೆಲಸ ಸ್ಟಾರ್ಟ್ ಮಾಡೇ ಬಿಟ್ರು. ಬಟ್ ಒಳಗಡೆ ಡೌಟ್ ಇತ್ತು, ಏನು ಅಂಕಲ್ ಎಲ್ಲ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಬಟ್ ಕೆಲಸ ಮಾಡಿದಾಗಲೇ ನನಗೆ ಗೊತ್ತಾಗಿದ್ದು, ಲೈಕ್ ನೀ ಲಿಟ್ರಲಿ ಡಸ್ ಎವ್ರಿಥಿಂಗ್ ಪರ್ಫೆಕ್ಟ್. ಅಂದರೆ ಒಂದು ಚಿಕ್ಕದು ಮೊಳೆ ಹೊಡೆದಾಗ ಅದು ಈಚೆಗಡೆ ಏನೋ ಒಂಚೂರು ಎಕ್ಸ್ಟ್ರಾ ಬಂತು ಅದನ್ನು ಫೈಲ್ ಮಾಡ್ತಾರೆ. ಅಂದರೆ ಅದನ್ನು ಕಾಣಿಸ್ಬಾರ್ದು, ಇದು ಹೀಗಿರಬೇಕು. ಲಿಟ್ರಲಿ ಈಸ್ ಲೈಕ್ ಮಿಸ್ಟರ್ ಪರ್ಫೆಕ್ಟ್, ಅಮೇಕ್ ಅಂತಾರೆ. ಸೊ ವೈ ಅಂಕಲ್, ಏನಕ್ಕೆ ಎಲ್ಲ ಪರ್ಫೆಕ್ಷನ್? ಕೆಲಸ ಬಂದು ಚೆನ್ನಾಗಿರ್ಬೇಕು, ಅರ್ಥಂಬರ್ಧ ಕೆಲಸ ಇರ್ಬೇಕು. ನೋಡೋ ಬಂದರೆ ಚೆನ್ನಾಗಿದೆ ಅಪ್ಪ, ಮಾಡಿದ್ರೆ ಯಾರಪ್ಪ ಮಾಡಿ ಅಂತ ಹೇಳ್ಬೇಕು. ಇಲ್ಲ ನಮಗೆ ಕರೆಕ್ಟಾಗಿ ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ. ಅದು ಮನಸ್ಸಲ್ಲಿ ಏನಾದ್ರು ಸರಿಯಾಗಿ ಬಂದಿಲ್ಲ ಅಂದರೆ ನಿದ್ದೆನೂ ಬರಲ್ಲ. ಅದು ಫಸ್ಟ್ ಆಲ್ಟ್ರೇಷನ್ ಮಾಡಬೇಕು, ಅದು ಫಸ್ಟ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಈ ಪ್ರಾಜೆಕ್ಟ್ನ ಇನ್ನೂ ಚೆನ್ನಾಗಿ ಬೇಗ ಮುಗಿಸ್ಕೊಡಿ, ನಿಮಗೆ ಸಾಕಷ್ಟು ಕಸ್ಟಮರ್ಸ್ ಸಿಗಲಿ ನಮ್ಮ ಕಡೆಯಿಂದ. ಐ ವಿಲ್ ಬಿ ಸೋ ಹ್ಯಾಪಿ. ನಿಮ್ಮ ಆಶೀರ್ವಾದ ಇದ್ರೆ ಸಾಕಮ್ಮ. ನಮ್ಮದು ಇನ್ನೂ 1 ವಾರ ಆಗುತ್ತೆ. ಇದು 1 ವಾರ ಟೈಮ್ ಬೇಕು ನನಗೆ, ನೀಟಾಗಿ ಮಾಡಿಕೊಟ್ಬಿಡ್ತೀನಿ. ಫುಲ್ ಫಿನಿಶಿಂಗ್ ಆದಮೇಲೆ ವಿಡಿಯೋ ನೋಡಿ ಹೆಂಗಿದೆ. ಇದು ಕಟ್ ಮಾಡ್ತಾ ಇರೋದು ಏನಕ್ಕೆ ಅಂಕಲ್ ಇವಾಗ? ಈ ಸೈಡ್ಗಮ್ಮ ಇದು ಕಂಪ್ಯೂಟರ್ ಏನೋ ಇಕ್ಬೇಕು ಅಂತ ಹೇಳಿದ್ರಲ್ಲ, ಲ್ಯಾಪ್ಟಾಪ್, ಆ ಸೈಡ್ ಮಾಡ್ತಾ ಇದ್ದೀನಿ. ಓಕೆ. ಆಮೇಲೆ ರ್ಯಾಕ್ಗಳೆಲ್ಲ ಇರುತ್ತೆ. ಫಸ್ಟ್ ಇದೊಂದು ರೆಡಿ ಮಾಡೋಣ, ಯಾಕಂದರೆ ಇದು ರೆಡಿ ಮಾಡೋಕ್ಕೆ ಇವತ್ತೆಲ್ಲ ಆಗುತ್ತೆ ಅಂತ ಕಾಣುತ್ತೆ. ಓಕೆ. ಈ ಸ್ಪೇಸ್ ಕಾಣಿಸ್ತಿದೆಯಲ್ಲ, ನಾನು ಲಾಸ್ಟ್ ಟೈಮ್ ವೀಡಿಯೋಲಿ ಅಪ್ಡೇಟ್ ಮಾಡಿದ್ದೆ. ಸೊ ಇದು ಬಂದುಬಿಟ್ಟು ನನಗೆ ವರ್ಕ್ ಸ್ಪೇಸಾಗಿ ಯೂಟಿಲೈಸ್ ಮಾಡ್ಕೋತೀನಿ ಅಂತ. ಸೊ ಇವಾಗ ವರ್ಕ್ ಸ್ಪೇಸ್ ಆಲ್ಮೋಸ್ಟ್ ಈಗಷ್ಟೇ ಸ್ಟಾರ್ಟ್ ಮಾಡಿರೋದು. ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ದಿಸ್ ಈಸ್ ನನಗೆ ಪುಷ್ ಮಾಡೋದು ನನ್ನ ಕಡೆ.
ಅಂಕಲ್ ನೀವು ಎಷ್ಟು ಹೈಟ್ ಹಿಡಿದಿದ ಹೈಟು? ಕಷ್ಟ. ನಿಮಗೆ ಕಷ್ಟ. ಸೊ ಅಂಕಲ್ ಒಂದು 6 ಫೀಟ್ ಇದ್ದೀರಾ? ನಿಜ ಹೇಳಿ. ಹಾಂ, ಓಕೆ, ಅಂಕಲ್ 6 ಫೀಟ್ ಅಂತೆ. ಸೊ ಅವರೇ ಆರಾಮಾಗಿ ಒಳಗಡೆ ಕುತ್ಕೊಂಡು ಕೆಲಸ ಮಾಡುತ್ತಾ ಇದ್ದಾರೆ. ಸೊ ನನಗಂತೂ ಆರಾಮಾಗಿ ಇದೆ. ಕೂತ್ಕೊಂಡೆ ಅದು ಅಲ್ಲಿಗೆ ಸೆಟ್ ಮಾಡೋದು. ಸರಿ ಅಲ್ಲಿಗೆ ಸೆಟ್ ಮಾಡಿ ಮಾಡೋದಿಲ್ಲ. ಇದು ಹೆಂಗೆ ಗೊತ್ತಾ, ಅಲ್ಲಿಗೆ ಇದು ಡೋರ್ ಇರುತ್ತಲ್ಲ, ಅದು ಹಿಂಗೆ ಕೆಳಗೆ ಓಪನ್ ಮಾಡಬೇಕು, ಮೇಲೆ ಲಾಕ್ ಮಾಡಬೇಕು. ಮೇಲ್ಗಡೆ ಏನಕ್ಕೆ ಲಾಕ್? ಹಾಂ, ಎಲ್ಲ ಹೇಳಿ. ಇದು ಓಪನ್ ಮಾಡಿದ್ರೆ ಚೈನ್ ತರ ಬೇಡ. ನಮ್ಮ ಇದರಲ್ಲಿ ಇದೆ ನೋಡಿ, ಡೋರಲ್ಲಿ ರಾಡ್. ಡೋರು ಹೈಡ್ರಾಲಿಕ್ ಇದೆ. ಅದು ಕೆಳಗಡೆಗೆ, ಅದು ಕೆಳಗಡೆ ಕೊಟ್ರೆ ಕೆಳಗಡೆಗೆ ಹಾಕಿದ್ರೆ ಮುಚ್ಚುತ್ತೆ. ಆಮೇಲೆ ಲಾಕ್ ಮಾಡೋ ಥರ ಮಾಡ್ಕೊಂಬಿಡೋಣ. ಚೈನೇ ಬೇಡ. ಹೌದು, ಕರೆಕ್ಟ್ ಇದೆ. ಅದು 2 ಬೇಕಾಗುತ್ತೆ ಅಷ್ಟೇ. ಆಮೇಲೆ ಈ ಕಡೆ ಒಂದು ಬರುತ್ತೆ ನಿಮಗೆ. ಆ ಕಡೆ ಏನು? ನಿಮ್ಮ ಬ್ಯಾಟ್ರಿ ಎಲ್ಲ ಈ ಕಡೆ ಕೊಡ್ತೀರಾ? ಬ್ಯಾಟ್ರಿ ಇಲ್ಲ, ಅಲ್ಲಿ ನೀರ್ದು ಕ್ಯಾನ್ ಇಡೋಣ ಅಂತ. ನೀರು ಕ್ಯಾನ್ ಎಲ್ಲಿ ಇಕ್ತೀರಾ? ನೀರು ಕ್ಯಾನ್ ಇಲ್ಲೇ ಇಡಬೇಕು. ಆ ಸೈಜ್ ತಗೊಳ್ಳಿ. ಬ್ಯಾಟ್ರಿ ಬ್ಯಾಂಗ್ಳೂರ್ ಹಾಕೋ. ಬ್ಯಾಟ್ರಿ ಮೇಲೆ ಮಾಡಿಬಿಟ್ಟು ವೈರ್ ಬ್ಯಾಟ್ರಿ ನಾನು ಅದನ್ನು ತಗೊಂಡು ಈಚೆ ಆರಾಮ್ಸೆ ಎತ್ಕೊಂಡು ಹೋಗೋ ಥರ ಇರಬೇಕು. ಅದಕ್ಕೆ ಪ್ಲಗ್ ಪಾಯಿಂಟು ಪ್ಲಗ್ ತರಿಸ್ಬಿಟ್ರೆ ಇಲ್ಲಿ ಹೋಲ್ಸ್ ಮಾಡ್ಬಿಟ್ಟು ಈ ಕಡೆ ಸ್ವಿಚ್ ಬೋರ್ಡ್ ಹಾಕ್ಬಿಡ್ತೀನಿ. ಡೈರೆಕ್ಟ್ ಹಂಗೆ ಇದು ಹಾಕ್ತಿರೋದು ಪಿನ್ನು ಸಾಕಿಟ್ಟದು ಯಾವ ಥರ. ಫಸ್ಟು ನೀರಿಂದು ನೋಡಿ, ಫಸ್ಟು ಅದು ಹಲಿಗೆ ಇಟ್ಬಿಡೋಣ. ನೀರು ಇನ್ನೂ ಹೆವಿಯಾಗಿ ಮೇಲಿಡೋಕ್ಕಾಗಲ್ಲ. ನೀರು ಒಳಗಡೆ ತಗೋತ್ಯಾ? ನೀರು ಒಳಗಡೆ ಅಂತ ಅದು ಆ ಕಡೆ ಒಂದು ಇದು ನೀನು ಕೇಳ್ದಲ್ಲ, ಆ ಕಡೆ ಒಂದು ಈ ಕಡೆ ಇಂಚಸ್ ಹಾಕ್ಬಿಟ್ರೆ ಓಪನ್ ಟೈಪ್ ಮಾಡ್ಕೊಳ್ಳಿ. ಆ ಥರ ಮಾಡೋಣ. ಡಾಯರ್ ನಿನಗೆ ಖರ್ಚು ತಿರ್ಗಾ ಅದು ಖರ್ಚಾಗುತ್ತೆ, ತಿರ್ಗಾ ಅಲ್ಲಿಗೆ ಎಲ್ಲ ಜಾಸ್ತಿ ಆಗುತ್ತೆ. ಇದು ಏನು ಮಾಡೋಣ ನನಗೂ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಇದು ಸ್ಪೇಸ್ ಯೂಟಿಲೈಸ್ ಮಾಡ್ಕೊಂಡು ನೀನು ಡಾಯರ್ ತೆಗೆದು ಹಿಂಗೆ ಓಪನ್ ಮಾಡ್ಕೊಂತೀನಿ. ಡೈರೆಕ್ಟಾಗಿ ಹಿಂಗೆ ಓಪನ್ ಮಾಡ್ಕೊಂಬಿಡೋಣ. ಇಂಚಸ್ ಹಾಕೊಂಬಿಡೋಣ. ಇಂಚಸ್ ಹಾಕೊಂಬಿಟ್ರೆ ನೋಡಿ ಹಿಂಗೆ ಓಪನ್ ಮಾಡ್ಕೊಂಡು ತಿರ್ಗಾ ಹಂಗೆ ಕ್ಲೋಸ್ ಮಾಡ್ಬಿಡ್ಬೋದು. ಅದು ಸರಿ, ಓಕೆ. ಅದು ಆ ಥರನೇ ಮಾಡಬೇಕು. ಇದು ಒಂದೊಂದಾಗಿ ಫಿನಿಶ್ ಮಾಡ್ಕೊಂಡು ಬರಬೇಕು. ಓಕೆ, ಇದು ಫಸ್ಟ್ ಒಂದು ಕಡೆ ಇದು ಹೊಡಿಬೇಕು. ಓಕೆನಾ? ಪರ್ಫೆಕ್ಟ್. ಏನಾಗಿಲ್ಲ, ನನಗೇನೋ ಸರಿಯಾಗಿ ಕಾಣಿಸ್ತಿದೆ. ಕರೆಕ್ಟಾಗಿತ್ತು. ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕರೆಕ್ಟಾಗಿತ್ತು. ನಾನೇ ಇದನ್ನ ಮಾಡಬೇಕು. ಕರೆಕ್ಟಾಗಿತ್ತು, ಸರಿಯಾಗಿ ಕುಂತಿಲ್ಲ. ಕ್ರಾಸ್ ಏನೋ ಕಟ್ಕೊಂಡು ಇರ್ಲಿ ಬಿಡಿ ಅಂಕಲ್. ಇವಾಗ ಏನ್ ಬೇರೆ ತರ ಏನ್ ಮಾಡೋಣ? ಅಂಕಲ್, ಅದು ಇದು ಮೊಳೆ ಹಾಕ್ಬಿಟ್ಟು ಅಣಿಸ್ತದಲ್ಲ, ಬೇಡ. ಇವಾಗ ಕರೆಕ್ಟ್ ಆಗಿದೆ. ನಾನು ಬೇಜಾರಾಗಲ್ಲ, ನನಗೆ ವೇಸ್ಟ್ ಆಯ್ತಲ್ಲ, ಭಯ ಆಗ್ಬಿಡ್ತು. ಅದಕ್ಕೆ ನೋಡ್ಕೊಂಡು ಮಾಡ್ಬೇಕು ಸಾರಾಗಿ. ನೀಟಾಗಿರುತ್ತಲ್ಲ, ಮೂರು ಮಾರ್ಕ್ ಆಗ್ಬಿಟ್ಟದ. ಅದೇ ಕನ್ಫ್ಯೂಷನ್ ಆಗ್ಬಿಡ್ತಲ್ಲ. ಇವಾಗ ತಿರ್ಗಾ ಅದ್ಮೇಲೆ ಇಕ್ಬಿಡು. ಅದು ತಗೊಂಬನ್ನಿ. ಓಕೆ ಆಯ್ತಾ? ಈ ಸೈಡ್ ಎಲ್ಲ ಪಟ್ಟಿ ಹೊಡ್ಬಿಟ್ರೆ ಈ ಸೈಡ್ ಆ ಸೈಡ್ ಕೆಲಸ ಆಗುತ್ತೆ. ಇವಾಗ ಇನ್ನೊಂದು ಪ್ರಾಬ್ಲಮ್, ಕರೆಕ್ಟಾಗಿ ಅರ್ಧ ಕಟ್ ಮಾಡಿದ್ವಿ, ಅಷ್ಟರಲ್ಲಿ ಮಷಿನ್ ಏನೋ ಯಾಕಪ್ಪ ಲಾಸ್ಟ್ ಫೈನಲ್ ಮೂಮೆಂಟಲ್ಲಿ ಕೈ ಕೊಟ್ಬಿಟ್ಟು
ಮಷಿನ್ ತಗೊಂಡ್ ಬಂದ್ವಿ, ಬಟ್ ಇಲ್ಲೇನೋ ರಿಪೇರಿ ಮಾಡಲ್ಲ ಅಂತವ್ರೆ. ಆನೆಕಲ್ ಹೋಗ್ಬೇಕು ಅಂತವ್ರೆ. ಶಾಪ್ ಇರೋದು ಸೊ ಆನೆಕಲ್ ಯಾವ ಸೈಡ್? ಲೆಫ್ಟ್ ಸೈಡ್ ಆಗೋದ. ಓಕೆ, ಹೋಗೋಣ. ಸೊ ಕರೆಂಟ್ಲಿ ಇದೇನೋ ಹೋಗೈತಂತೆ, ಹೊಸದು ಹಾಕ್ಸ್ಬೇಕು.